ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಿಡಸೋಶಿಯ ನಿಜಲಿಂಗೇಶ್ವರ ಶ್ರೀಗಳ ಮಾತು ತಿರುಚಿ ಷಡ್ಯಂತ್ರ. ಅವರು ಆಡಿದ ಮಾತು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪಾಗಿ ಬಿತ್ತರಿಸಲಾಗಿದೆ. ಮೂಲ ವಿಷಯ ಬಿಟ್ಟು ಸುಳ್ಳು ಸುದ್ದಿ ಸೃಷ್ಟಿಸಿ ಅನಗತ್ಯ ಗೊಂದಲ ಸೃಷ್ಟಿ. ನಮ್ಮದೇ ಯುವಕರನ್ನು ಎತ್ತಿ ಕಟ್ಟುವ ಮೂಲಕ ಷಡ್ಯಂತ್ರ ಮಾಡಲಾಗಿದೆ ಎಂದು ನಿಜಲಿಂಗೇಶ್ವರ ಶ್ರೀಗಳು ಸ್ಪಷ್ಟನೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂಥ ಮಾತಿದೆ. ಆದರೆ ಇವ್ರು ಯಾರೂ ಪ್ರತ್ಯಕ್ಷವೂ ನೋಡಿಲ್ಲ, ವಿಡಿಯೋ ಕೂಡ ನೋಡಿಲ್ಲ. ಕೇವಲ ಯಾರೋ ಒಬ್ಬ ಫೋಟೋ ಹಾಕಿ ಕ್ಯಾಪ್ಷನ್ ಹಾಕಿದ ತಕ್ಷಣ ಅಲ್ಲಿ ಬಾಯಿಗೆ ಬಂದಾಗೆ ಕೆಟ್ಟಾಕೊಳಕ ಶಬ್ದಗಳನ್ನು ಉಪಯೋಗ ಮಾಡಿ ಹಿಂದೂ ಸಂಸ್ಕೃತಿಯ ರಕ್ಷಕರು ನಾವು ಅಂತ ಹೇಳಿಕೊಳ್ಳುವಂಥವರೇ ಹಾಕಿರೋದು ಬಹಳ ಚಿಂತೆ ಮಾಡುವಂಥ ವಿಷಯ. ನಿಡಸೋಶಿಯ ನಿಜಲಿಂಗೇಶ್ವರ ಶ್ರೀಗಳ ಮಾತು ತಿರುಚಿ ಷಡ್ಯಂತ್ರ. ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಜರುಗಿದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುನಮನ ಕಾರ್ಯಕ್ರಮದಲ್ಲಿ ತಾವು ಮಾತನಾಡಿದ ವಿಷಯ ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪಾಗಿ ಬಿತ್ತರಿಸಲಾಗಿದೆ ಎಂದು ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಉತ್ತರಾಧಿಕಾರಿ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿ ಸ್ಪಷ್ಟನೆ. ದಯೆ ಮತ್ತು ಧರ್ಮ ಗೋಷ್ಠಿಯಲ್ಲಿ ಮಾತನಾಡುವಾಗ ಯಾವುದೇ ಧರ್ಮವನ್ನು ತೆಗಳುವುದಾಗಲಿ ಅಥವಾ ಹೊಗಳುವುದಾಗಲಿ ಮಾಡಿಲ್ಲ. ಮತ ಮತ್ತು ಧರ್ಮದ ನಡುವಿನ ವ್ಯತ್ಯಾಸವನ್ನಷ್ಟೇ ತಿಳಿಸಿದ್ದೆವು. ಆದರೆ ಮೂಲ ವಿಷಯ ಬಿಟ್ಟು ಸುಳ್ಳು ಸುದ್ದಿ ಸೃಷ್ಟಿಸಿ ಅನಗತ್ಯ ಗೊಂದಲ ಸೃಷ್ಟಿಸಲಾಗಿದೆ. ನಮ್ಮದೇ ಯುವಕರನ್ನು ಎತ್ತಿ ಕಟ್ಟುವ ಮೂಲಕ ಷಡ್ಯಂತ್ರ ಮಾಡಲಾಗಿದೆ ಎಂದು ಇದು ಮನಸ್ಸಿಗೆ ನೋವು ತಂದಿದೆ ಎಂದು ಇದೇ ವೇಳೆ ಹೇಳಿದರು. ಈ ಕುರಿತು ಹಿತೈಷಿಗಳು ಭಕ್ತರು ಸಂಕೇಶ್ವರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಿದ್ದಾರೆ. ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ಇದೇ ವೇಳೆ ಪೂಜ್ಯರು ಹೇಳಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ನಿಡಸೋಶಿ. ಅದು ತಪ್ಪು ಸಂದೇಶವನ್ನು ನೀಡುವಂತಹ ವರದಿಗಳು ಪ್ರಕಟ ಆಗಿದ್ದಾವೆ. ಅವರು ತಿರುಚಿ ಹೇಳಿದ್ದಲ್ಲ, ಸೃಷ್ಟಿ ಮಾಡಿ ಹೇಳಿದ್ದಾರೆ. ಅದು ಬಹಳ ಆಶ್ಚರ್ಯ ಮತ್ತು ನನಗೆ ಖೇದವಾಗಿದೆ. ಈ ವಿಡಿಯೋನ ಮುಖ್ಯವಾಗಿ ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಕಳೆದ ತಿಂಗಳು ಅಂದರೆ ಕಳೆದ ವರ್ಷ ಡಿಸೆಂಬರ್ 31ನೇ ತಾರೀಕು ನಾನು ವಿಜಯಪುರದ ಜ್ಞಾನ ಯೋಗಾಶ್ರಮದಲ್ಲಿ ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಶ್ರೀ ಗುರುನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಒಂದು ಗೋಷ್ಠಿ ಇತ್ತು. ದಯಾ ಮತ್ತು ಧರ್ಮ ಎಂಬ ವಿಷಯದ ಕುರಿತು ಗೋಷ್ಠಿಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಪ್ರೊಫೆಸರ್ ವಿ ಎಸ್ ಮಾಳಿಯವರು, ಅಲ್ಲಿಯ ಸ್ಥಳೀಯ DSP ಆದಂಥ ಬಸವರಾಜ್ ಎಲಿಗಾರ್ ಅವರು ಮತ್ತು ನಾನು ಮತ್ತು ಇನ್ನುಳಿದಂಥ ಎಲ್ಲ ಸ್ವಾಮೀಜಿಗಳು ಮತ್ತು ಭಕ್ತರು ಸಾಕಷ್ಟು ಜನ ಅದರ ಪಾಲ್ಗೊಂಡಿದ್ದರು. ನಾನು ಆ ವಿಷಯದಲ್ಲಿ ದಯಾ ಮತ್ತು ಧರ್ಮ ಎಂಬ ವಿಷಯದಲ್ಲಿ ನನ್ನ ವಿಚಾರಗಳನ್ನು ಮಂಡಿಸಿದ್ದೆ ಸುಮಾರು 30 ನಿಮಿಷಗಳ ಕಾಲ. ಮಾರನೇ ದಿನ ಅದು ಹಲವು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಆದರೆ ಕೆಲವು ಪತ್ರಿಕೆಗಳಲ್ಲಿ ಅದು ತಪ್ಪು ಸಂದೇಶವನ್ನು ನೀಡುವಂತಹ ವರದಿಗಳು ಪ್ರಕಟ ಆಗಿದ್ದಾವೆ. ಅವರು ತಿರುಚಿ ಹೇಳಿದ್ದಲ್ಲ, ಸೃಷ್ಟಿ ಮಾಡಿ ಹೇಳಿದ್ದಾರೆ. ಅದು ಬಹಳ ಆಶ್ಚರ್ಯ ಮತ್ತು ನನಗೆ ಖೇದವಾಗಿದೆ. ವಿಶೇಷವಾಗಿ ಕನ್ನಡಪ್ರಭದಲ್ಲಿ ಮತ್ತು ರಾಕ್ TV ಎಂಬ ಆನ್ಲೈನ್ ಮಾಧ್ಯಮದಲ್ಲಿ ಇದು ತಪ್ಪಾಗಿ ಪ್ರಕಟ ಆಗಿದೆ. ಇದರ ಕುರಿತಂತೆ ಸ್ಪಷ್ಟೀಕರಣವನ್ನು ಕೊಡಬೇಕು ಅಂತ ಸಾಕಷ್ಟು ಜನ ನನಗೆ ಹೇಳಿರೋದ್ರಿಂದ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ರಾಕ್ TV ಎನ್ನುವ ಆನ್ಲೈನ್ ಮಾಧ್ಯಮ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಫಾಲೋವರ್ಸ್ ಇರುವಂಥ ಆ ಟಿವಿಯಲ್ಲಿ ಅವರು ಪ್ರಕಟ ಮಾಡಿದ ಹಾಗೆ ಹಿಂದೂ ಧರ್ಮದಲ್ಲಿ ತಾರತಮ್ಯ ಹೆಚ್ಚಿದೆ, ಸಮಾನತೆ ಮತ್ತು ವಿಶ್ವಶಾಂತಿಯ ಸಂದೇಶವನ್ನು ಸಾರುವ ಕ್ರೈಸ್ತ ಧರ್ಮವು ಜಗತ್ತನ್ನು ಆವರಿಸಬೇಕು ಎಂದು ನಿಡಸೋಶಿ ಶ್ರೀಗಳು ಹೇಳಿದರು ಅಂತ ಹೇಳಿ ಪ್ರಕಟ ಮಾಡಿದ್ದಾರೆ. ಈ ರೀತಿಯಾಗಿ ನಾನು ಎಲ್ಲಿಯೂ ಕೂಡ ಇದರಲ್ಲಿರುವಂಥ ಯಾವುದೇ ಪದಗಳನ್ನು ಕೂಡ ನಾನು ಬಳಸಿಲ್ಲ. ನಾನು ಯಾರನ್ನು ಹೊಗಳಿಯೂ ಇಲ್ಲ, ಅಲ್ಲಿ ತೆಗಳಿಯೂ ಇಲ್ಲ. ಆದರೆ ಇಲ್ಲಿ ಕ್ರೈಸ್ತ ಧರ್ಮವನ್ನು ಹೊಗಳಿದ್ದಾರೆ, ಹಿಂದೂ ಧರ್ಮವನ್ನು ತೆಗಳಿದ್ದಾರೆ. ಹಿಂದೂ ಧರ್ಮದಲ್ಲಿ ತಾರತಮ್ಯ ಇದೆ, ಸಮಾನತೆ ಇಲ್ಲ, ಕ್ರೈಸ್ತ ಧರ್ಮ ವಿಶ್ವಶಾಂತಿಯನ್ನು ಸಾರುತ್ತದೆ, ಆದ್ದರಿಂದ ಕ್ರೈಸ್ತ ಧರ್ಮ ಜಗತ್ತನ್ನು ಆವರಿಸಬೇಕು, ಇಂಥ ಯಾವುದೇ ವಿಷಯವನ್ನು ನಾನು ಅಲ್ಲಿ ಹೇಳಿಲ್ಲ. ಇದು ನಾನು ಮಾತನಾಡಿದಂಥ ಭಾಷಣ ಈಗಾಗಲೇ ಮುದ್ರಣಗೊಂಡಿದೆ.
ಅದು ವಿಡಿಯೋ ಕೂಡ ಇದೆ, ಅದನ್ನು ತಾವೆಲ್ಲರೂ ಗಮನಿಸಬಹುದು. ಈ ವಿಡಿಯೋದಲ್ಲಿ ಲಿಂಕಲ್ಲಿ ನಾವು ಅದನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಹಾಕ್ತೀವಿ. ಇದನ್ನ ಅವರು ಒಂದು ನನ್ನ ಫೋಟೋಗಳನ್ನು ಬಳಸಿಕೊಂಡು ಅದರ ಮೇಲೆ ಕ್ಯಾಪ್ಷನ್ ಹಾಕಿದ್ದಾರೆ. ನನ್ನ ಯಾವುದೇ ವಿಡಿಯೋನ ಹಾಕಿಲ್ಲ, ಕೇವಲ ಫೋಟೋ ಮತ್ತು ಅದರ ಮೇಲೆ ನನ್ನ ಈ ಕ್ಯಾಪ್ಷನ್, ನಾನು ಹೇಳದಿರುವಂಥ ವಿಷಯದ ಕ್ಯಾಪ್ಷನ್ ಅನ್ನು ಹಾಕಿದ್ದಾರೆ. ಹೀಗಾಗಿ ಅಲ್ಲಿ ಹಲವಾರು ಜನ ಬಂದು ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇದು ಕೂಡ ನನಗೆ ಆಶ್ಚರ್ಯ ಆಗಿದೆ. ಇವತ್ತಿನ ಜನಾಂಗ ಯಾವ ರೀತಿ ಯೋಚನೆ ಮಾಡ್ತಾ ಇದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತ್ಯಕ್ಷ ಕಂಡವರು ಪ್ರಮಾಣಿಸಿ ನೋಡು ಅನ್ನುವಂಥ ಮಾತಿದೆ. ಆದರೆ ಇವ್ರು ಯಾರೂ ಪ್ರತ್ಯಕ್ಷವೂ ನೋಡಿಲ್ಲ, ವಿಡಿಯೋ ಕೂಡ ನೋಡಿಲ್ಲ. ಕೇವಲ ಯಾರೋ ಒಬ್ಬ ಫೋಟೋ ಹಾಕಿ ಕ್ಯಾಪ್ಷನ್ ಹಾಕಿದ ತಕ್ಷಣ ಅಲ್ಲಿ ಬಾಯಿಗೆ ಬಂದಾಗೆ ಕೆಟ್ಟ ಕೊಳಕ ಶಬ್ದಗಳನ್ನು ಉಪಯೋಗ ಮಾಡಿ ಹಿಂದೂ ಸಂಸ್ಕೃತಿಯ ರಕ್ಷಕರು ನಾವು ಅಂತ ಹೇಳಿಕೊಳ್ಳುವಂಥವರೇ ಹಾಕಿರೋದು ಬಹಳ ಚಿಂತೆ ಮಾಡುವಂಥ ವಿಷಯ, ವಿಷಾದನೀಯ. ಮತ್ತು ನಮ್ಮ ಸಂಸ್ಕೃತಿಯನ್ನು ಯಾವ ಕಡೆ ಇವರೆಲ್ಲ ಕೊಂಡೋಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಮೊದಲು 1, 2, 3, 4 ದಿನ ನಾನು ಇದನ್ನ ತಿರಸ್ಕಾರ ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ. ಇಂಥದ್ದು ಬರ್ತಾನೆ ಇರ್ತದೆ, ಸಾಮಾಜಿಕ ಜೀವನ ಅಂದರೆ ಇಂಥದ್ದೆಲ್ಲ ಇರೋದೇ ಅಂತ. ಆದರೆ ಹಲವಾರು ಜನ ನಮ್ಮ ಹಿತೈಷಿಗಳು, ಭಕ್ತರು ನನಗೆ ಈ ವಿಷಯದಲ್ಲಿ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದರು. ಫೋನ್ ಮಾಡಿದ್ಮೇಲೆ ನಾನು ಆವಾಗ 4 ದಿವಸ ಮೈಸೂರಲ್ಲಿ ಕಾರ್ಯಕ್ರಮದಲ್ಲಿದ್ದೆ, ಹಾಗಾಗಿ ಉತ್ತರಿಸ್ಲಿಕ್ಕೆ ಆಗಲಿಲ್ಲ. ನಮ್ಮ ಭಕ್ತರು ಕೂಡ ಇದರ ಕುರಿತಂತೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಹೀಗೆ ಯಾರು ಇದನ್ನ ಅವರ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತ ಪ್ರಯತ್ನ ಮಾಡಿದಾರೋ, ಈ ತಪ್ಪು ಸಂದೇಶವನ್ನು ಹಂಚ್ತಾ ಇದ್ದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ, ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ನಾನು ಕೂಡ ಈ ಕುರಿತಂತೆ ಜ್ಞಾನ ಯೋಗಾಶ್ರಮದಲ್ಲೂ ಕೂಡ ಹೇಳಿದ್ದೇನೆ ಮತ್ತು ಬಿಜಾಪುರ ಜಿಲ್ಲೆಯ SP ಅವರು, DSP ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. DSP ಕೂಡ ಈ ರೀತಿ ಮಾಡಿ ನೀವು ಕಂಪ್ಲೇಂಟ್ ಕೂಡ ಮಾಡಿ ಮತ್ತು ಒಂದು ಕ್ಲಾರಿಫಿಕೇಶನ್ ಕೊಡುವಂಥ ಒಂದು ವಿಡಿಯೋ ಕೂಡ ಮಾಡಿ, ಆ ರೀತಿ ಹೇಳಿಲ್ಲ ಅಂತ ಕೂಡ ಹೇಳಿ, ಮತ್ತು ಇದರ ಜನರಲ್ಲಿ ಇದರ ಕುರಿತಂತೆ ತಪ್ಪು ಕಲ್ಪನೆ ಆಗೋದು ಬೇಡ, ಪರ್ಸ್ಪೆಕ್ಟಿವ್ ಬಿಲ್ಡ್ ಆಗೋದು ಬೇಡ, ನೀವು ಎಲ್ಲಿಯೂ ಕೂಡ ಆ ರೀತಿ ಮಾತನಾಡಿಲ್ಲ ಅಂತ ಅವರು ಕೂಡ ಹೇಳಿದರು. ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದರು. ಹೀಗಾಗಿ ನಾನು ಈ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ. ಇದು ಕೂಡ ಷಡ್ಯಂತ್ರದ ಒಂದು ಭಾಗ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿರುವಂಥ ಯುವಕರನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟುವಂಥ ಒಂದು ಷಡ್ಯಂತ್ರ. ಅದಕ್ಕೆ ನಮ್ಮವರೇ ಬಲಿಯಾಗ್ತಾ ಇರೋದು ಬಹಳ ಒಂದು ಶೋಚನೀಯವಾದಂಥ ವಿಷಯ. ಆದ್ದರಿಂದ ನನ್ನ ವಿನಂತಿ ಒಂದೇ, ಇಲ್ಲಿ ಯಾರ್ಯಾರು ಕಮೆಂಟ್ಗಳನ್ನ ಮಾಡಿದ್ದೀರೋ, ಈ ಕುರಿತಂತೆ ಯಾರ್ಯಾರಿಗೆ ತಪ್ಪು ತಿಳುವಳಿಕೆಯೋ ದಯಮಾಡಿ ಆ ವಿಡಿಯೋವನ್ನು, ಪೂರ್ಣ ವಿಡಿಯೋವನ್ನು 29 ನಿಮಿಷಗಳ ಕಾಲ ಇರುವಂಥ ದಯಾ ಮತ್ತು ಧರ್ಮ, ದಯವೇ ಧರ್ಮದ ಮೂಲವಯ್ಯ, ಬಸವಣ್ಣವರು ಹೇಳಿದಂಥ ದಯಾ ಮತ್ತು ಧರ್ಮ ಎಂಬ ಹಿನ್ನೆಲೆಯಲ್ಲಿ ನಾನು ಮಾತನಾಡಿದ್ದಿದೆ. ಅದನ್ನು ದಯವಿಟ್ಟು ತಾವೆಲ್ಲರೂ ನೋಡಬೇಕು, ಅರ್ಥ ಮಾಡ್ಕೊಳ್ಬೇಕು, ನಂತರ ಕಮೆಂಟ್ ಮಾಡಿ. ಕಮೆಂಟ್ ಮಾಡಲಿಕ್ಕೆ ಯಾರೂ ಬೇಡ ಅಂತ ಹೇಳೋದಿಲ್ಲ, ಎಲ್ಲರೂ ಸ್ವತಂತ್ರರು. ಆದರೆ ಒಬ್ಬ ವ್ಯಕ್ತಿಯ ಹೆಸರಿಗೆ ಕಪ್ಪು ಮಸಿ ಬೆಳಿಬೇಕು, ಅದನ್ನು ತೇಜೋವಧೆ ಮಾಡಬೇಕು, ಆತನ ಪ್ರತಿಷ್ಠೆಗೆ ಮಸಿ ಬೆಳಿಬೇಕು, ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಬೇಕು, ಸಮಾಜದಲ್ಲಿ ಗೊಂದಲ ಸೃಷ್ಟಿಸಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನನಗೆ ಕನಿಕರ ಇದೆ. ಇಂಥವರಿಂದಾಗಿಯೇ ಸಮಾಜದಲ್ಲಿ ಅಶಾಂತಿ ಹರಡ್ತಾ ಇದೆ. ಇಂಥವ್ರ ವಿರುದ್ಧ ಕಾನೂನು ಕಠಿಣ ಕ್ರಮ ಕೈಗೊಳ್ಳಬೇಕು, ಸಮಾಜದಲ್ಲಿ ಶಾಂತಿ ನೆಲೆಸಬೇಕು, ಉತ್ತಮ ವಿಚಾರಗಳು ಸಮಾಜದಲ್ಲಿ ಪಸರಿಸಬೇಕು ಅಂತ ನಾನು ಬಯಸಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೂ ತಪ್ಪು ಗ್ರಹಿಕೆಗೆ ಅವಕಾಶಗಳನ್ನು ಕೊಡಬಾರ್ದು. ವಿಶೇಷವಾಗಿ ಪತ್ರಿಕೆಯವರು, ನಾನು ಯಾವುದೋ ರಾಕ್ TV ಅಂತ ಹೇಳಿದ್ದಕ್ಕೆ ಅಷ್ಟು ಗಮನ ಕೊಡೋಲ್ಲ, ಆದರೆ ಒಂದು ಕನ್ನಡಪ್ರಭ ಅನ್ನುವಂಥ ಒಂದು ಪ್ರತಿಷ್ಠಿತ ಪತ್ರಿಕೆ ಕೂಡ ಇದನ್ನು ಈ ರೀತಿ ತಪ್ಪಾಗಿ ಪ್ರಕಟಣೆ ಮಾಡಿರೋದು ನನಗೆ ಆಶ್ಚರ್ಯವೂ ಆಗಿದೆ ಮತ್ತು ಖೇದ ಕೂಡ ಆಗಿದೆ. ಅವ್ರಿಗೂ ಕೂಡ ವಿನಂತಿ ಮಾಡ್ತೀನಿ, ಇದನ್ನು ಸರಿಯಾಗಿ ನೀವು ನನ್ನ ವಿಡಿಯೋವನ್ನು ನೋಡಿ ವರದಿ ಮಾಡಿ ಮತ್ತು ಆದಷ್ಟು ಎಲ್ಲ ಪತ್ರಿಕೆಯವರು ಇದನ್ನು ತಮ್ಮ ಮಾಧ್ಯಮಗಳಲ್ಲಿ ವರದಿ ಮಾಡಬೇಕು. ಈ ರೀತಿ ತಪ್ಪು ಗ್ರಹಿಕೆಗಳಾಗಬಾರದು ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಆ ರಾಕ್ TV ಯಾವುದಿದೆಯೋ, ಕನ್ನಡಪ್ರಭ ಯಾವುದಿದೆಯೋ, ಅವರು ಕೂಡ ಇದನ್ನು ಮತ್ತೊಂದು ಸಲ ಅದನ್ನೆಲ್ಲ ಹಳೇದು ಅಳಿಸಿ ಹಾಕಿ ಹೊಸ ಸ್ಪಷ್ಟೀಕರಣವನ್ನು ಮತ್ತು ತಿದ್ದುಪಡಿಯನ್ನು ಮಾಡಿಕೊಳ್ಳಿ ಅಂತ ಅವರಲ್ಲಿ ಕೂಡ ವಿನಂತಿ ಮಾಡಿಕೊಂಡು, ಇಂಥ ತಪ್ಪು ಅವಕಾಶಗಳಿಗೆ ತಾವೆಲ್ಲರೂ ಅವಕಾಶ ಮಾಡಿಕೊಡಬಾರ್ದು ಮತ್ತು ಯಾವುದನ್ನು ಕೂಡ ಪರೀಕ್ಷಿಸಿ ನೋಡದೆ, ಪ್ರಮಾಣಿಸಿ ನೋಡದೆ, ಸತ್ಯ ನಿಮ್ಮ ಕಣ್ಣು ಮುಂದೆ ನಡೆದರೂ ಕೂಡ ಪ್ರಮಾಣಿಸಿ ನೋಡುವಂಥ ಇದೆ. ಆದರೆ ನಾವು ಕಣ್ಣಿಗೆ ಕಾಣದೇ ಇರುವಂಥ ವಿಷಯದ ಬಗ್ಗೆ ಕಮೆಂಟ್ಸೋದು ತಪ್ಪು. ಅಂಥ ಕಮೆಂಟ್ಗಳನ್ನು ಮಾಡಬೇಡ್ರಿ. ಸೋಷಿಯಲ್ ಮೀಡಿಯಾ ನಮ್ಮ ಬಳಕೆಗಾಗಿರೋದು ದುರ್ಬಳಕೆಗಾಗಿ ಅಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಮಾನಗಳಲ್ಲಿ
ದಯೆ ಅಂದ್ರೇನು, ಧರ್ಮ ಅಂದ್ರೇನು, ಮತ ಅಂದ್ರೇನು, ಪಂಥ ಅಂದ್ರೇನು, ಜಾತಿ ಅಂದ್ರೇನು, ವರ್ಣ ಅಂದ್ರೇನು ಸಂಪೂರ್ಣ ತಿಳಿದುಕೊಂಡು ನಾವು ಜೀವನ ಮಾಡಿದರೆ ಈ ಭಾರತ ಸುಂದರವಾಗ್ತದೆ, ಶ್ರೇಷ್ಠ ರಾಷ್ಟ್ರವಾಗ್ತದೆ.